ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು ಅಂದ್ರೆ ಉತ್ತಮವಾದಂತಹ ಜ್ಞಾನ ಸಂಪನ್ನರಾದವರಿಗೆ ಮಾತ್ರ ಗೌರವಪೂರ್ವಕವಾಗಿ ದಾನ ಮಾಡಿ, ಅವರಿಗೆ ಸ್ನೇಹಪೂರ್ವಕವಾಗಿ ದಯಾಪೂರ್ವಕವಾಗಿ ದಾನ ಮಾಡಿ. ಆದರೆ ಗೌರವಪೂರ್ವಕವಾಗಿ ಜ್ಞಾನಿಗಳಿಗೆ ಮಾಡುವ ಪೂಜೆಯನ್ನ ಒಬ್ಬ ದುಷ್ಟರಿಗೆ ನೀಚರಿಗೆ ಮಾಡಿದರೆ ಅದು ತಪ್ಪು. ಇವನು ಆ ಕೆಲಸ ಮಾಡ್ತಾ ಇದ್ದ. ದಾನ ಬೇಕಾದಷ್ಟು ಮಾಡ್ತಿದ್ದ. ಯಾರಿಗೆ ಮಾಡ್ತಿದ್ದ ಅಂದ್ರೆ ಯೋಗ್ಯತೆ ಇಲ್ಲದೆ ಇದ್ದವರು, ಅಷ್ಟೇ ಅಲ್ಲ ದುಷ್ಟವಾದ ಸ್ವಭಾವವುಳ್ಳ ಜನರಿಗೆ ಮಾಡ್ತಿದ್ದ. ಇದು ದೊಡ್ಡ ಪಾಪ. ಈ ಪಾಪದಿಂದ ಅವನಿಗೆ ಏನಾಯಿತು ಅಂದ್ರೆ 3 ಜನ್ಮಗಳಲ್ಲಿ ಚಾತಕ ಪಕ್ಷಿಯಾಗಿ ಹುಟ್ಟುತ್ತಾನೆ. ಯಾಕಂದ್ರೆ ಚಾತಕ ಪಕ್ಷಿ ನೀರಿಗಾಗಿ ಯಾವಾಗಲೂ ಬಾಯಿ ತೆಗೆದು ಕಾಯ್ತಾ ಇರ್ತದೆ, ಯಾವಾಗ ನೀರು ಬಿದ್ದಿತು ಬಾಯಿಯೊಳಗೆ ಅಂತ, ಸ್ವಾತಿ ನಕ್ಷತ್ರದ ಮಳೆ ಬರೋವರೆಗೆ. ಆ ರೀತಿಯಾಗಿ ಮಳೆಗಾಗಿ ನೀರಿಗಾಗಿ ಕಾಯ್ತಾ ಮೇಘಕ್ಕೆ ಬಾಯಿ ತೋರಿಸ್ತಾ ಕೂಡುತ್ತದಂತೆ ಚಾತಕ ಪಕ್ಷಿ. ಇವನು ನೀರು ಕೊಟ್ಟಿಲ್ಲ ಅನ್ನೋದಕ್ಕಾಗಿ ನೀರಿಗಾಗಿ ಕಾಯ್ದು ಕಾಯ್ದು ಒದ್ದಾಡು ಅನ್ನೋದಕ್ಕೆ 3 ಜನ್ಮಗಳಲ್ಲಿ ಚಾತಕ ಪಕ್ಷಿಯಾಗಿ ಹುಟ್ಟಿದ್ದಾನೆ ಈ ವ್ಯಕ್ತಿ. ಇದಾದ ಮೇಲೆ ಮುಂದೆ ಇನ್ನು ಅನೇಕ ವಿಧವಾದ ಬೇರೆ ಬೇರೆ ಜನ್ಮಗಳೆಲ್ಲ ಇವನಿಗೆ ಬಂದಿದೆ. ಆ ತರಹದ ಜನ್ಮಗಳನ್ನೆಲ್ಲ ಹೊಂದಿ ಕೊನೆಗೆ ಇವನಿಗೆ ಹಲ್ಲಿಯ ಜನ್ಮ ಬಂತು. ಆ ಹಲ್ಲಿಯ ಜನ್ಮ ಬಂದ ಮೇಲೆ ಶ್ರುತಕೀರ್ತಿ ಎಂಬ ಒಬ್ಬ ರಾಜ, ಮಿಥಿಲಾ ಪಟ್ಟಣದ ರಾಜ, ಶ್ರುತಕೀರ್ತಿ ಎಂಬ ರಾಜನ ಮನೆಯೊಳಗೆ ಇವನು ಹಲ್ಲಿಯಾಗಿ ಹುಟ್ಟುತ್ತಾನೆ. ಅವನ ಬಾಗಿಲದ ಮೇಲೆ ಓಡಾಡ್ತಾ ಇರ್ತಾನೆ. 88 ವರ್ಷಗಳವರೆಗೆ ಇದ್ದ ಹಲ್ಲಿಯಾಗಿ. ಅಷ್ಟು ಒಳ್ಳೆ ದೊಡ್ಡ ಹಲ್ಲಿ, ಮುದಿ ಹಲ್ಲಿ, ಕಂಚಿಯೊಳಗಿರೋ ಹಲ್ಲಿಗಿಂತ ದೊಡ್ಡ ಹಲ್ಲಿ. ಅಂತಹ ಹಲ್ಲಿ ಆಗಿ ಹುಟ್ಟುತ್ತಾನೆ. ಹಲ್ಲಿ ಅಂದ್ರೆ ಅರ್ಥ ಆಗ್ತದಲ್ಲ, ಏನಂತೀರಿ? ಪಲ್ಲಿ, ಪಲ್ಲಿ. ಆ ದೊಡ್ಡದಾದಂತಹ ಹಲ್ಲಿಯಾಗಿ ಹುಟ್ಟಿದ ಮೇಲೆ ಶ್ರುತದೇವ ಅಂತ ಒಬ್ಬ ಬ್ರಾಹ್ಮಣ ಶ್ರುತಕೀರ್ತಿ ಎಂಬ ರಾಜನ ಮನೆಗೆ ಬರ್ತಾನೆ. ಬಂದಾಕ್ಷಣಕ್ಕೆ ಶ್ರುತಕೀರ್ತಿ ರಾಜ ಸಿಂಹಾಸನದಿಂದ ಇಳಿದು ಬಂದು ಬಾಗಿಲಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಅಲ್ಲಿಯೇ ಕೂಡಿಸಿ ಪಾದಪೂಜೆಯನ್ನು ಮಾಡ್ತಾನೆ. ಶ್ರುತದೇವಾಯ ನಮಃ ಇದಂ ಪಾದ್ಯಂ ಅಂತ ಸಮರ್ಪಣೆ ಮಾಡಿದ. ಆ ಪಾದೋದಕವನ್ನ ಭಕ್ತಿಯಿಂದ ಶಿರಸ ಧಾರಣೆ ಮಾಡ್ತಾನೆ. ಎಲ್ಲ ಕಡೆಗೆ ಸಿಡಿಸ್ತಾನೆ. ಸಿಡಿಸುವಾಗ ಈ ಹಲ್ಲಿಗೆ ಸಿಡಿತಿದೆ. ಆ ಶ್ರುತದೇವ ಎಂಬ ಜ್ಞಾನಿಯ ಪಾದೋದಕದ ಪ್ರೋಕ್ಷಣೆ ಈ ಹೇಮಾಂಗ ರಾಜ ಜನ್ಮಾಂತರದಲ್ಲಿ ಅಪಾರ ದಾನ ಮಾಡಿದರೂ ನೀರು ದಾನ ಮಾಡದೇ ಇದ್ದುದಕ್ಕೆ, ಅಯೋಗ್ಯರಿಗೆ ದಾನ ಮಾಡಿದ ಪಾಪಕ್ಕೆ ಹಲ್ಲಿಯಾಗಿ ಹುಟ್ಟಿದ್ದ. ಇನ್ನು ಅನೇಕ ಜನ್ಮಗಳು ಬಂದಿತ್ತು ಅವನಿಗೆ. 7 ಜನ್ಮಗಳಲ್ಲಿ ನಾಯಿಯಾಗಿ, ಮತ್ತೆ ಹಂದಿಯಾಗಿ, ಕತ್ತೆಯಾಗಿ ಎಲ್ಲಾ ಜನ್ಮಗಳು ಬಂದು ಹೋಗಿತ್ತವನು. ಕೊನೆಗೆ ಹಲ್ಲಿಯಾಗಿ ಹುಟ್ಟಿದ್ದಾನೆ, ನರಕ ಎಲ್ಲ ಅನುಭವಿಸಿ. ಆದರೆ ಈ ಜ್ಞಾನಿಗಳ ಪಾದೋದಕ ಮೊನ್ನೆ ದಿವಸ ಕೇಳಿದ್ರಿ, ಭೃಗು ಋಷಿಗಳ ಕಥೆ ಕೇಳುವಾಗ, ಸಮಸ್ತ ಸಂಪತ್ ಸಮಮಾಪ್ತಿ ಹೇತಭ ಇದ್ದ ಹಾಗೆ, ಅಪಾರ ಸಂಸಾರ ಸಮುದ್ರ ಸೇತವ, ಇನ್ನೊಂದೇನು ಆಪದ್ಘಾಧ್ವಾಂತ ಸಹಸ್ರಭಾನವಃ ಸಮೀಹಿತಾರ್ಥಾರ್ಪಣ ಕಾಮಧೇನವಃ ಸಮಸ್ತ ತೀರ್ಥಾಂಬು ಪವಿತ್ರ ಮೂರ್ತಯ. ಎಲ್ಲ ವಿಧವಾದಂತಹ ತೀರ್ಥಕ್ಷೇತ್ರಗಳ ಸನ್ನಿಧಾನ, ಎಲ್ಲ ವಿಧವಾದ ಪಾಪಗಳ ಪರಿಹಾರ ಮಾಡುವ ಶಕ್ತಿ ಒಬ್ಬ ಜ್ಞಾನಿಗಳ ಪಾದೋದಕದಲ್ಲಿದೆ. ಅದರ ಪ್ರೋಕ್ಷಣೆಯಾಯಿತು. ಇವನಿಗೆ ತನ್ನ ಜನ್ಮಾಂತರದ ಸ್ಮರಣೆಯಾಯಿತು. ನಾನು ಹೇಮಾಂಗರಾಜನಾಗಿದ್ದೆ, ಹೀಗಾಗಿ ಹುಟ್ಟಿದ್ದೇನೆ ಅಂತ. ಶ್ರುತದೇವನಿಗೆ ಗಟ್ಟಿಯಾಗಿ ಅವನಿಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಹಲ್ಲಿ ಮಾತಾಡ್ತಾ ಇದೆ ಅಂತ. ಹೌದು, ನಾನು ಜನ್ಮಾಂತರದಲ್ಲಿ ಹೇಮಾಂಗ ಎಂಬ ರಾಜ, ನನಗೆ ಈ ಪರಿಸ್ಥಿತಿ ಬಂದಿದೆ. ನಿನ್ನ ಪಾದೋದಕ ಪ್ರೋಕ್ಷಣದಿಂದ ನನಗೆ ಆದ ಲಾಭ ಅಂದ್ರೆ ನನಗೆ ಜನ್ಮಾಂತರದ ಸ್ಮರಣೆಯಾಯಿತು. ನಾನು ಯಾಕೆ ಹೀಗಾಗಿ ಹುಟ್ಟಿದ್ದೇನೆ ಅನ್ನೋದು ನನಗೆ ಗೊತ್ತಾಯಿತು. ಇನ್ನು ಮೇಲೆ ನೀನು ನನ್ನ ಉದ್ಧಾರ ಮಾಡು ಅಂತ ಕೇಳಿದ. ಆಗ ಶ್ರುತದೇವ ಅಂದ, ಓಹೋ, ಮೊದಲಿಗೆ ಉಪದೇಶ ಮಾಡಿದ ಅವನು. ನೋಡು, ನೀನು ಮಾಡಿದ್ ಏನ್ ತಪ್ಪು ಅದನ್ನು ತಿಳ್ಕೊ. ಮೊದಲನೇದ್ದು, ನೀನು ನೀರಿನ ದಾನ ಮಾಡದೇ ಇರೋದು ತಪ್ಪು. ಸುಲಭ ದುರ್ಲಭ ಸಂಬಂಧ ಇಲ್ಲ. ನೀರು ಕೇಳಿದವರಿಗೆ ನೀರಿನ ದಾನ ಮಾಡೋದು ಇದು ಧರ್ಮ, ಮಾಡಬೇಕು, ಅದನ್ನ ಮಾಡು, ಇದು ಒಂದನೇದ್ದು. ನೀನು ಮಾಡಿದ್ದು ತಪ್ಪು ಅನ್ನೋದು ಮನವರಿಕೆಯಾಗಲಿ, ಸುಮ್ಮನೆ ನಾನು ಉದ್ಧಾರ ಮಾಡೋದಿಲ್ಲ. ಎರಡನೇದಾಗಿ, ಇದೀಗ ನಾನು ಹೇಳಿದ್ನಲ್ಲ, ಅವಶ್ಯವಾಗಿ ಅನಾಥರಿಗೆ ಅಂಗವಿಕಲರಿಗೆ ದಾನ ಮಾಡು. ಆದರೆ ಅವರ ಮೇಲೆ ದಯಾ ಮಾಡಿ ಸ್ನೇಹದಿಂದ ಪ್ರೀತಿಯಿಂದ ದಾನ ಮಾಡು, ಬೇಡ ಅನ್ನೋದಿಲ್ಲ. ಪೂಜ್ಯ ಭಾವನೆಯಿಂದ ದಾನ ಮಾಡೋದಾದರೆ ಮಾತ್ರ, ಉತ್ತಮರಾದ ಸತ್ಪಾತ್ರರಲ್ಲಿ ಮಾತ್ರ ದಾನ ಮಾಡು. ಅವರಿಗೂ ದಾನ ಮಾಡಿ, ಉತ್ತಮರಿಗೂ ದಾನ ಮಾಡಿ, ಇಂಥವರಿಗೂ ದಾನ ಮಾಡಬೇಕು ಹೊರತು ಇಂಥವರಿಗೆ ಮಾತ್ರ ಮಾಡಬೇಡ. ಇದು ಒಂದು.
ಎರಡನೇದಾಗಿ ಅವರು ದುಷ್ಟರೇ ಆಗಿದ್ರೆ ಸರ್ವಥಾ ದಾನ ಮಾಡ್ಲಿಕ್ಕೆ ಹೋಗಬೇಡ. ಅವರಿಗೆ ದುಷ್ಟರಿಗೆ ನೀನು ಸಹಾಯ ಮಾಡಿದರೆ ಸಮಾಜಕ್ಕೆ ಕಂಟಕರಾಗ್ತಾರೆ. ಇದನ್ನು ನೀನು ತಿಳಿಯದೇ ಇದ್ದುದಕ್ಕಾಗಿ ಹೀಗೆ ಅನರ್ಥವಾಗಿದೆ. ಇನ್ಮೇಲೆ ಇಂಥ ತಪ್ಪು ಮಾಡಬೇಡ. ಮಾಡೋದಿಲ್ಲ ತಾನೆ? ಇಲ್ಲ, ಮಾಡೋದಿಲ್ಲ, ತಪ್ಪಾಯಿತು ಅಂತ ಒಪ್ಪಿಸಿದ ಮೇಲೆ ಆಮೇಲೆ ಶ್ರುತದೇವ ಹೇಳ್ತಾನೆ, ಹಾಗಾದ್ರೆ ಬಾ, ನಾನು ಉದ್ಧಾರ ಮಾಡ್ತೇನೆ ಅಂತ. ಕೆಳಗಿಳಿಯಿಂದ ತಪ್ಪಂತ ಬಿತ್ತು. ಹಲ್ಲಿ ಬಿದ್ದ ಮೇಲೆ ಆ ಹಲ್ಲಿಗೆ ತನ್ನ ಪುಣ್ಯವನ್ನು ಕೊಡ್ತಾನೆ. ಏನು ಪುಣ್ಯ ಕೊಡ್ತಾನೆ ಅಂದ್ರೆ, ನಾನು ಸ್ವಾಮಿ ಪುಷ್ಕರಣಿಯಲ್ಲಿ ಒಂದು ದಿವಸ ಎಷ್ಟೋ ದಿವಸ ನಾನು ಅಲ್ಲಿ ತಪಸ್ಸು ಮಾಡಿದ್ದೇನೆ, ಅದರೊಳಗಿನ ಒಂದು ದಿವಸ ನಾನು ಸ್ನಾನ ಮಾಡಿದ ಪುಣ್ಯವನ್ನು ನಿನಗೆ ಕೊಡ್ತೇನೆ, ತೆಗೆದುಕೊಂಡು ಹೋಗು ಅಂತ ಹೇಳಿದಾಗ ಅವನಿಗೆ ಆ ಹಲ್ಲಿಯ ಜನ್ಮದಿಂದ ಉದ್ಧಾರವಾಗಿ ಉತ್ತಮವಾದಂತಹ ದೇಹ ಬಂದು ಮತ್ತೆ ಭಗವಂತನ ಉಪದೇಶವನ್ನ ಆ ಶ್ರುತದೇವಾದಿ ಸದ್ಭಕ್ತರ ಮೂಲಕ ಪಡೆದುಕೊಂಡು ಸದ್ಗತಿಯನ್ನು ಹೊಂದಿದ್ದಾನೆ ಎಂಬಂತಹ ಮಾತನ್ನ ಸ್ಕಂದ ಪುರಾಣ ನಮಗೆ ತಿಳಿಸ್ತಾ ಇದೆ. ನೋಡಿ, ಆ ವಿಷ್ಣು ಕ್ಷೇತ್ರದ ಮಹಿಮೆಯನ್ನ ತಾಮಸ ಪುರಾಣ ಇಷ್ಟು ಬಗೆಯಾಗಿ ವರ್ಣನೆ ಮಾಡಬೇಕಾಗಿದ್ರೆ ವೈಷ್ಣವರ ಮಹಾತ್ಮೆ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೂ ಕೆಲವು ಮಹಾತ್ಮೆ ಮುಂದೆ ಬರ್ತದೆ. ಭಾಗವತರು ಅಂದ್ರೆ ಯಾರು, ವೈಷ್ಣವರು ಅಂದ್ರೆ ಯಾರು, ಹೇಗಿರ್ತಾರೆ ಅನ್ನೋದನ್ನ ಸ್ಕಂದ ಪುರಾಣ ಹೇಳ್ತದೆ. ಅದನ್ನು ನೋಡಿಬಿಟ್ರೆ ನಿಮಗೆ ಬಹಳ ಆಶ್ಚರ್ಯವಾಗುತ್ತೆ. ತಾಮಸ ಪುರಾಣದಲ್ಲಿಯೂ ವೈಷ್ಣವರ ಮಹಿಮೆ ಈ ಪರಿಯಾಗುಂಟೆ ಅನ್ನೋದನ್ನ ನಾವು ಕಂಡಾಗ ಆಶ್ಚರ್ಯವಾಗತ್ತೆ. ಅದನ್ನು ಮತ್ತೆ ತಿಳಿಯೋಣ ಅಂತ ಹೇಳ್ತಾ ಆ ಭಗವಂತನನ್ನ ಸ್ಮರಿಸ್ತಾ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಅಶೇಷವಾಜ್ಯಾದ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविकरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीगुरुभ्यो नमः हरिः ओम् हरिः ओम् ನಾನಾವಿಧರಾದ ತಪಸ್ವಿಗಳ ತಪೋಭೂಮಿ, ವಿವಿಧ ಪಾಪಿಗಳ ಪಾಪಗಳನ್ನು ಕಳೆಯುವಂತಹ ಶ್ರೇಷ್ಠವಾದ ಪಾಪ ಪರಿಹಾರಕವಾದ ಸಾಧನ ಭೂಮಿ, ಉದ್ಧಾರ ಮಾಡುವಂತಹ ಕ್ಷೇತ್ರ ಅದು ಶ್ರೀಮದ್ ವೆಂಕಟಾಚಲ ಕ್ಷೇತ್ರ ಎಂಬುದಾಗಿ ದ್ವಾದಶ ಆದಿತ್ಯರಂತೆ ಜ್ಞಾನಪ್ರಕಾಶವನ್ನು